ನಾನು ಸುವರ್ಣ ಚಂದ್ರಶೇಖರ್. ನಾನು ಮಿನಿ ಲಾಗ್ ಮಾಡ್ತಾಯಿದ್ದೀನಿ. ರಾತ್ರಿ 8 ಗಂಟೆ ಆಗಿದೆ. ಅದೇ ನಮ್ಮ ಮಗಳು ಭಾನುವಾರ ಬೆಂಗಳೂರು ಕಾಲೇಜಿಗೆ ಹೋಗ್ತಿದ್ದಾಳೆ ಅವಳು. ಅದಕ್ಕೆ ಭಾನುವಾರ ನಮ್ಮ ಮನೆಯವರು ನಾವೊಂದು ಸಂಗೀತ ಕಾರ್ಯಕ್ರಮ ಇದೆ, ಹೋಗ್ತಾಯಿದ್ದೀವಿ. ಬೆಳಗ್ಗೆ ಹೋದರೆ ಒಂದು 6 ಗಂಟೆ ಆಗುತ್ತೆ. ಅದಕ್ಕೆ ಅಂಥೇಳಿ ಈಗ ಸ್ವಲ್ಪ ಮಟನ್ ಮಾಡೋಣ ಅಂಥೇಳಿ ಇಲ್ಲಿ ಮಟನ್ ಕುದಿಸಿಟ್ಟಿದ್ದೀನಿ. ಮಸಾಲೆ ಹಾಕಬೇಕು, ರೆಡಿ ಮಾಡಿ ಹಾಕಬೇಕು. ಆಮೇಲೆ ಅನ್ನಕ್ಕಿಟ್ಟಿದ್ದೀನಿ, ಮುದ್ದೆ ಮಾಡೋಕ್ಕಿಟ್ಟಿದ್ದೀನಿ. ಅದಕ್ಕೆ ಇದು ಮಸಾಲೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಾಳೆ ದೋಸೆ ಮಾಡೋಣ ಅಂಥೇಳಿ ಅಕ್ಕಿ ನೆನೆಯಿಟ್ಟಿದ್ದೀನಿ. ದೋಸೆದು ಹಿಟ್ಟು ರುಬ್ಬೇಕು ಇನ್ನೂ. ಮುದ್ದೆ ಮಾಡೋ ಕೋಲು ಇಲ್ಲ ನಮ್ಮ ಹತ್ರ. ಇದು ಚಪಾತಿ ಮಾಡೋದು, ಲಟ್ಸೋದು ತೊಗೊಂಡು ತಿರುಗ್ತಾ ಇದ್ದೀನಿ. ಇದು 2 ಈರುಳ್ಳಿ, 3 ಟೊಮಾಟೊ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ರುಬ್ಕೊಂಡದ್ದು ಇದಕ್ಕೆ ಒಗ್ಗರಣೆಗೆ ಹಾಕಿ ಸ್ವಲ್ಪ ಬೇಯಿಸ್ಬಿಟ್ಟು ಆಮೇಲೆ ಮಟನ್ ಬೇಯಿಸಿಟ್ಟಿದ್ದೀನಲ್ಲ ಅದಕ್ಕೆ ಹಾಕೊಂಡ್ಬಿಡ್ತೀನಿ. ಆಗಿದೆ, ಇದು ರೆಡಿಯಾಗಿದೆ. ಇದು ಮಸಾಲ. ಇದು ಆಗುತ್ತೆ. ರುಬ್ಕೊಂಡದ್ದು ನೀರಿದು, ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನೊಂದು ಚೂರು ನೀರು ಹಾಕ್ತೀನಿ.
ಒಂದು 5 ನಿಮಿಷ ಕುದಿಸ್ಬಿಟ್ಟು ಆಫ್ ಮಾಡ್ತೀನಿ. ರೆಡಿಯಾಗಿದೆ ಇದು ಮಟನ್ ಸಾರು. ಹಾಯ್, ನಾನು ಸುವರ್ಣ ಚಂದ್ರಶೇಖರ್. ನಿನ್ನೆ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಇದು ಬೆಳಗ್ಗೆ ಇದು ಮಾಡ್ತಾಯಿದ್ದೀನಿ, ದೋಸೆ ಮಾಡಬೇಕಾಗಿತ್ತು. ಆಲೂಗಡ್ಡೆ ಪಲ್ಯ ಮಾಡೋಕ್ಕಿಟ್ಟಿದ್ದೀನಿ. ಆಮೇಲೆ ಕಾಯಿ ಚಟ್ನಿ ಮಾಡೋಕ್ಕಿಟ್ಟಿದ್ದೀನಿ. ಈಗ ದೋಸೆ ಹಾಕಬೇಕೀಗ. ಚಟ್ನಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಒಂದು ಸ್ವಲ್ಪ, ಜೀರಿಗೆ ಸಾಸಿವೆ ಹಾಕಿದ್ದೀನಿ. ಚಟ್ನಿ ಒಗ್ಗರಣೆ ಮಾಡೋದಕ್ಕೆ ಕರಿಬೇವು ಹಾಕಿದ್ದೀನಿ. ಇಲ್ಲಿಗೆ ಲಾಗ್ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.